ನಾವಿವತ್ತು ಎಲ್ಲಿಗೆ ಹೋಗ್ತಿದೀವಿ ಹೇಳು ಭಾರ್ಗವಿ? ನರ್ಸರಿಗೆ. ಆಲದ ಮರದ ನರ್ಸರಿ ಅಂತ. ಅದ್ರ ಹೆಸರೇನು ಹೇಳು? ದೊಡ್ಡ ಆಲದ ಮರ ನರ್ಸರಿ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಕೂಡ ಫಸ್ಟ್ ಟೈಮು. ದೊಡ್ಡ ಆಲದ ಮರ ನರ್ಸರಿ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ವಿ. ಎಲ್ರಿಗೂ ನಮಸ್ಕಾರ, ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ದೊಡ್ಡ ಆಲದ ಮರದ ಹತ್ರ ಹೋಗ್ತಾ ಇದೀವಿ. ತುಂಬಾ ನರ್ಸರಿ ಇದೆ, ಗಿಡ ತಗೊಂಡ್ ಬರೋಣ ಅಂತ ಹೇಳಿದ್ಲು ನನ್ನ ತಂಗಿ. ಸೊ ಹಾಗಾಗಿ ಹೋಗ್ತಿರೋವಂಥದ್ದು. ನಾನು ಕೂಡ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಹೇಳಿದೆ ಗಿಡ ನನ್ಗೇನ್ ಬೇಡ, ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗೋಣ ಅಂತ ಹೊರಟಿದ್ದು. ನಮ್ಮ ಮನ್ಸಿಗೆ ಹೇಳ್ತಿದ್ಲು, ನಮ್ಮಮ್ಮ ಹಂಗೆ ಹೇಳಿ ಹೋಗೋದು, ಅಲ್ಲಿ ಹೋದ್ಮೇಲೆ ನನಗೂ ಒಂದ್ 2-3 ಗಿಡ ಇರ್ಲಿ ಅಂತ ತಗೊಳ್ತಾರೆ ಅಂತ ಹೇಳಿ. ಸೊ ಅವರಪ್ಪನೂ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. ಕಾರ್ ಇವಾಗಲೇ ಫುಲ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ. ಹಾಗೆ ಬನಶಂಕರಿಯಿಂದ ದೊಡ್ಡ ಆಲದ ಮರಕ್ಕೆ 25 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಹೋಗ್ಬೇಕಾದ್ರೆ ಮಳೆನೇ ಇರಲಿಲ್ಲ, ಮಧ್ಯದಲ್ಲಿ ಮಳೆ ಬಂತು. ನಾವು ಅಂದ್ಕೊಂಡ್ವಿ ಈ ಮಳೇಲಿ ಹೋಗಿ ನಿಜವಾಗ್ಲೂ ಗಿಡ ನೋಡ್ತೀವ, ತಗೊಂಡು ಬರ್ತೀವ, ಇಷ್ಟೊಂದು ಮಳೆ ಬರ್ತಿದೆಯಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಹಾಗೆ ನಮಗೂ ಕೂಡ ರೂಟ್ ಗೊತ್ತಿರಲಿಲ್ಲ, ರೂಟ್ ಮ್ಯಾಪ್ ಹಾಕೊಂಡೇ ಹೋಗಿದ್ದಂಥದ್ದು. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಿರೋ ಅಂಥದ್ದು. ಸೊ ಹಾಗೆ ನಾವು ಯಾವ ಥರ ಗಿಡಗಳನ್ನ ತಗೊಂಡು ಎಷ್ಟು ರೇಟ್ ಕೊಟ್ಟು ಗಿಡಕ್ಕೆ, ಸೊ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡರ್ಗೂ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ. ಹಾಗೆ ನಾವು ಹೋಗಿದ್ದಂಥ ರೂಟು ಕನಕಪುರ ರಸ್ತೆ, ಮೈಸೂರು ರೂಟಲ್ಲಿ ಹೋಗಿದ್ವಿ. ಸೊ ಇವಾಗ ತೋರಿಸ್ತಿದ್ದೀನಲ್ಲ ಜಂಕ್ಷನ್ನು, ಇದು ರಾಮುಹಳ್ಳಿ. ಸೊ ಇಲ್ಲಿಂದ 5 ಕಿಲೋಮೀಟರ್ಸ್ ದೊಡ್ಡ ಆಲದ ಮರ. ತುಂಬಾ ದೊಡ್ಡ ನರ್ಸರಿಗಳು ಇಟ್ಕೊಂಡಿದ್ರು. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ದೊಡ್ಡ ನರ್ಸರಿಗಳಿರುತ್ತೆ ಅಂತ. ಸುಮಾರು ಒಂದು 15 ಎಕರೆ ಮೇಲಿತ್ತು ಅಂತ ಅನ್ಕೊಳ್ತೀನಿ. ಮಳೆನೂ ಹಾಗೆ ಜೋರಾಗಿ ಸುರಿತಾ ಇತ್ತು. ಈ ಮಳೇಲಿ ಎಲ್ಲಿ ಗಿಡ ನೋಡೋಕ್ಕಾಗುತ್ತೆ? ಅದಲ್ಲದೆ ನಾವು ಹೋಗಿದ್ದು ಭಾನುವಾರ. ಸೊ ಟೈಮಿಂಗ್ಸ್ ಕೂಡ 5 o'clock ಇತ್ತಿತ್ತು. ಕೆಲವೊಂದು ನರ್ಸರಿಲಿ 5:30ಗೆ ಹಾಕಿದ್ರು, ಕೆಲವೊಂದು ನರ್ಸರಿಲಿ 5 o'clock. ಬೇಗನೆ ಕ್ಲೋಸ್ ಮಾಡ್ತಾರೆ, ಗಿಡಗಳು ಯಾವುದು ನೋಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡೇ ಹೋದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಮಳೆ ಏನಷ್ಟು ಇರಲಿಲ್ಲ, ಕಮ್ಮಿ ಆಗಿತ್ತು. ಸೊ ನಾವು ಇಲ್ಲಿಂದ ಹೊರಟು ಫಸ್ಟು ದೊಡ್ಡ ಆಲದ ಮರ ಊರಿಗೆ ಹೋದ್ಮೇಲೆ ಅಲ್ಲಿ ಹೋಗಿದ್ದು ಮೊದಲನೇ ನರ್ಸರಿಗೆ ಹೋಗಿದ್ದು ಅಮೃತ ನರ್ಸರಿಗೆ ಹೋದ್ವಿ. ಹಾಗೆ ಈ ನರ್ಸರಿಗೆ ಹೋದ್ಮೇಲೆ ಇಲ್ಲಿ ಒಂದು ಸೈಡ್ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಬರೀ ಮರದ ಸೊಸೆಗಳೇ ಇದ್ದಿದ್ದಂಥದ್ದು. ಫ್ರೂಟ್ಸ್ ಮರಗಳಾಗಿರ್ಬೋದು, ಮತ್ತು ತೆಂಗಿನ ಮರ, ಹಾಗೆ ಬೇರೆ ಬೇರೆ ಥರದ ಜಾತಿ ಮರಗಳ ಸೊಸೆಗಳು ಇದ್ದಿದ್ದಂಥದ್ದು. ನಾವು ಇಲ್ಲಿಂದ ಸುತ್ತಮುತ್ತ ಹಾಗೆ ನೋಡಿಕೊಂಡು ನಾವು ಇಂಡೋರ್ ಪ್ಲ್ಯಾಂಟು ಎಲ್ಲ ಇಟ್ಟಿದ್ರಲ್ಲ ಅಲ್ಲಿಗೆ ಹೋದ್ವಿ. ಬಟ್ ಇದ್ರೊಳಗಡೆ ವಿಸಿಟ್ ಮಾಡಿದ್ಮೇಲೆ ಅಂದ್ಕೊಂಡು ಗಿಡಕ್ಕೂ ಇಷ್ಟೊಂದು ರೇಟ್ ಇರುತ್ತೆ, ಅಷ್ಟು ಕಾಸ್ಟ್ಲಿ ರೇಟು ಇಲ್ಲಿ ಇದ್ದಿದ್ದಂಥದ್ದು. ಸೊ ಒಂದು ಯಾವುದಾದ್ರೂ ಚಿಕ್ಕದು ಒಂದು ಇಂಡೋರ್ ಗಿಡ ತೊಗೊಳ್ತೀನಿ ಅಂತ ಅಂದ್ರೂ 400 ಮೇಲೇ ಇತ್ತು, ಅಷ್ಟು ರೇಟು ಜಾಸ್ತಿ ಇದ್ದಿದ್ದಂಥದ್ದು. ನರ್ಸರಿ ಫುಲ್ಲಾಗಿ ಯಾವ್ಯಾವ ಗಿಡನ ಇಟ್ಕೊಂಡಿದ್ದಾರೆ ಅಂತ ನೋಡಿಕೊಂಡು, ಬಟ್ ಅಲ್ಲಿ ತುಂಬ ವೆರೈಟಿ ಗಿಡಗಳಿದ್ದು. ಸೊ ಈ ಥರದ ಗಿಡಗಳಿದ್ದಾವೆ ಅಂತ ಹೇಳೋವಂಗಿಲ್ಲ, ಅಷ್ಟೊಂದು ವೆರೈಟಿ ಗಿಡಗಳನ್ನ ಇಟ್ಟಿದ್ರು. ರೇಟ್ ಕೂಡ ಹಾಗೆ ಇತ್ತು ಅಂತ ಹೇಳಿದ್ನಲ್ಲ. ಸೊ ಅರೇಕಾ ಪ್ಲ್ಯಾಂಟ್ ಅಂತೂ ಮಿನಿ ಅರೇಕಾ ಪ್ಲ್ಯಾಂಟ್ ಥರ ಬೆಳೆಸಿದ್ರು, ತುಂಬ ಇಷ್ಟ ಆಯಿತು ನನಗಂತೂ. ಸೊ ಅದನ್ನೊಂದು ತಗೊಳ್ಳೋಣ ಅಂತ ನೋಡಿದೆ, ಬಟ್ ಅಲ್ಲಿ 300 ಮೇಲಿತ್ತು ರೇಟು. ಸೊ ಬೇಡ ಪರವಾಗಿಲ್ಲ ಅಂತ ಹೇಳಿ ಇಟ್ಬಿಟ್ಟು ಬಂದೆ. ದೊಡ್ಡ ಗಿಡಗಳೇ ಸಿಗುತ್ತೆ 300ಗೆಲ್ಲ, ದೊಡ್ಡ ಗಿಡಗಳೇ ಸಿಗುತ್ತೆ ಮನೆ ಒಳಗಡೆ ಇಡೋಕ್ಕೆ ಅಂತ ಹೇಳಿ. ಕಸಿ ಮಾಡಿರ್ತಾರೆ, ಅದೇ ರೋಡ್ ಸೈಡ್ ಇರುತ್ತಲ್ಲ ಆ ಕ್ಯಾಕ್ಟಸ್. ಇಷ್ಟೊಂದು ಒಂದು ಎಲ್ಲೋ ರೆಡ್ ಸ್ಟ್ರಾಬೆರಿ ನರ್ಸರಿ. ನನಗೆ ಇದೊಂದು ಗಿಡ ಇಷ್ಟ ಆಯಿತು. ನಾನು ಇದೊಂದು ತೊಗೊಳ್ಳೋಣ ಅಂತ ಕೇಳಿ ನೋಡಿದೆ. ನಮ್ಮ ಮನೆಯವ್ರು ಹೇಳಿದರು ಅಲ್ಲಿ ವೆದರ್ಗೆ ಬರಲ್ಲ, ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ಏನಕ್ಕೆ ವೇಸ್ಟ್ ಮಾಡ್ತೀಯ, ಬೇಡ ಅಂತ ಹೇಳಿದರು. ಅದು ನಿಜನೇ, ಸುಮ್ಮನೆ ಇಷ್ಟಪಟ್ಟು ತೊಗೊಂಡೋಗ್ತೀನಿ, ಅಲ್ಲಿ ಬರೋದೇ ಇಲ್ಲ. ಸೊ ಕಲರ್ ಅಂತೂ ಕಣ್ಣು ಕುಕ್ಕಂಗೆ 3 ಕಲರಲ್ಲಿ ತುಂಬ ಅಟ್ರಾಕ್ಷನ್ ಮಾಡ್ತಿತ್ತು ಆ ಗಿಡ ನನಗಂತೂ. ಸೊ ಅಲ್ಲಿಂದ ನಾವು ಹಾಗೆ ಮುಂದೆ ಹೋಗ್ತಾ ಆಂಥೋರಿಯಂ ಗಿಡ ನೋಡಿದ್ವಿ. ಒಂದು ಸಿಂಗಲ್ ಪೀಸ್ ತೊಗೊಂಡ್ರೆ 280 ರೂಪಾಯಿ ಇತ್ತು. ಅದೇ 4 ತೊಗೊಂಡ್ರೆ 1000 ರುಪೀಸು. ಕಲರ್ ಆ್ಯಂಥೋರಿಯಂ ಗಿಡಗಳಿತ್ತು. ಸೊ ಅದೇ ಥರ ಇನ್ನೂ ಚೈನೀಸ್ ಬ್ಯಾಂಬು ಅಂತೆ, ಅದರಲ್ಲಂತೂ ತುಂಬ ವೆರೈಟಿ ಇಟ್ಟಿದ್ರು. ಸೊ ಇದೇ ಚೈನೀಸ್ ಬ್ಯಾಂಬು, ತುಂಬ ವೆರೈಟಿ ಇಟ್ಟು. ಹಾಗೆ ಇವ್ರದೇ ಒಂದು ಪಾಟ್ ಶಾಪ್ ಇದೆ. ಸೊ ಅಲ್ಲಿ ಹೋಗಿ ಸೆರಾಮಿಕ್ ಪಾಟ್ ತೊಗೊಳ್ಳೋಣ ಅಂತ ನೋಡಿದ್ವಿ. ಬಟ್ ನಾನು ಗಿಡ ತೊಗೋಬೇಕು ಅಂತ ಬರಲಿಲ್ಲ, ಪಾಟ್ ತೊಗೊಳ್ಳೋಣ ಅಂತ ಬಂದಿದ್ದು, ಸೆರಾಮಿಕ್ ಪಾಟ್ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಸೊ ವಿದ್ಯಾ ಬಂದಿದ್ದು ಗಿಡ ತೊಗೊಳ್ಳೋಣ ಅಂತ ಹೇಳಿ ವಿದ್ಯಾ ಇಲ್ಲಿ ಅವಳಿಗೆ ಯಾವುದು ಸೆಲೆಕ್ಟ್ ಆಗಲಿಲ್ಲ, ಬೇಡ ತುಂಬ ಕಾಸ್ಟ್ಲಿ ಇದೆ ಅಂತ ಹೇಳಿ ಹೋದ್ಲು. ಸೊ ಹಾಗೆ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಸೊ ಪಾಟ್ ನೋಡೋಕೆ ಹೋದರೆ ಎಲ್ಲ ಫುಲ್ ಪ್ಲಾಸ್ಟಿಕ್ ಪಾಟ್ಗಳಿದ್ದು, ಸೆರಾಮಿಕ್ ಪಾಟ್ ಇರಲಿಲ್ಲ. ತುಂಬ ಚಿಕ್ಕ ಸೆರಾಮಿಕ್ ಪಾಟ್ ಇಟ್ಕೊಂಡು, ಹಂಗಾಗಿ ಬೇಡ ಅಂತ ಹೇಳಿ ಹಾಗೆ ಅದನ್ನು ನೋಡಿಕೊಂಡು, ಹಾಗೆ ಗಾರ್ಡನಲ್ಲಿ ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಮಾಡಿ ಗಿಡಗಳನ್ನ ಇಟ್ಕೊಳ್ಳೋಕ್ಕೆ ಈ ರೀತಿ ಸ್ಟ್ಯಾಂಡ್ಗಳನ್ನ ಮಾಡಿ ಇಟ್ಕೊಂಡಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ ಅಂತೂ. ಸೊ ನಾವು ಆ ಶಾಪ್ ಒಳಗಡೆ ಹೋಗಿ ವಿಸಿಟ್ ಮಾಡಿ ನೋಡಿದ್ವಿ. ನಮಗೆ ಯಾವುದು ಲೈಕ್ ಆಗಲಿಲ್ಲ. ಸೊ ಎಲ್ಲ ಪ್ಲಾಸ್ಟಿಕ್ ಪಾಟ್ಗಳಿದ್ದು, ಇದೆಲ್ಲ ಆನ್ಲೈನಲ್ಲೇ ತೊಗೊಬೋದು ಅಂತ ಹಂಗೆ ಬಂದ್ವಿ. ಸೊ ನಾವು ಅಂದರೆ ಇಲ್ಲಿಂದ ನಾವು
ನಾವು ಲಗೇಜ್ ಮಾಡ್ಕೊಂಡು ಊರಿಗೆ ಹೋಗೋದ್ರ ಬದಲು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದಲ್ಲ ಅಂತ ಹಾಗೆ ಬಂದಿದ್ದಂಥದ್ದು. ಸೊ ಹಾಗೆ ಅಲ್ಲಿಂದ ನಾವು ಮುಂದೆ ಹೋಗ್ತಾ ತುಂಬ ನರ್ಸರಿಗಳು, ಇಲ್ಲಿಂದ ಬೇರೆ ಬೇರೆ ನರ್ಸರಿಗಳು ಹೋಗ್ತಾ ವಿಸಿಟ್ ಮಾಡ್ತಾ ಹೋದ್ವಿ. ತುಂಬಾ ನರ್ಸರಿಗಳಿದ್ದಾವೆ ಅಕ್ಕಪಕ್ಕದಲ್ಲಿ, ಅಲ್ಲಲ್ಲೇ ಪಕ್ಕದಲ್ಲೇ ಒಂದು 100 ಮೀಟರ್ ಪಕ್ಕದಲ್ಲೇ ನರ್ಸರಿಗಳಿದ್ದಾವೆ. ಸೊ ಫಸ್ಟ್ ಏನು ಅಂತಂದರೆ ನೋಡಿದ ತಕ್ಷಣ ಒಂದೇ ನರ್ಸರಿಲಿ ಹೋಗಿ ಗಿಡಗಳನ್ನ ಪರ್ಚೇಸ್ ಮಾಡೋದು, ಒಂದು 2-3 ನರ್ಸರಿಗೆ ಹೋಗಿ ಅಲ್ಲಿ ರೇಟ್ನ ತಿಳ್ಕೊಂಡು ಆಮೇಲೆ ಗಿಡಗಳನ್ನ ಪರ್ಚೇಸ್ ಮಾಡೋದು ತುಂಬಾ ಉತ್ತಮ ಅಂತ ಅಂದ್ಕೊಳ್ತೀವಿ. ಹಾಗೆ ನಾವು ಇಲ್ಲಿಂದ 2ನೇ ನರ್ಸರಿಗೆ ಹೋಗಿದ್ದಂಥದ್ದು. ಇದು ಕೂಡ ತುಂಬ ದೊಡ್ಡ ನರ್ಸರಿ, ಮತ್ತು ಇಲ್ಲೆಲ್ಲ ಗಿಡಗಳ ಬೆಲೆ ತುಂಬಾ ಕಮ್ಮಿ ಇತ್ತು. ಓಕೆ, ಈ ರೇಟು ಓಕೆನೇ ಇತ್ತು. ಸೊ ಒಂದು ಗಿಡಕ್ಕೆ 50 ರೂಪಾಯಿ ಹೇಳಿದರು, ಪರವಾಗಿಲ್ಲ ಅಂತ ಅನಿಸ್ತು. ಸೇಮ್ ಇದೇ ದಾಸವಾಳದ ಗಿಡ, ಇದೇ ಸೇವಂತಿಗೆ ಗಿಡನ ಅಲ್ಲಿ 300-400 ರೂಪಾಯಿಗೆ ಹಾಕ್ಕೊಂಡಿದ್ರು. ಸೊ ಇಲ್ಲಿ ಪರವಾಗಿಲ್ಲ, ರೇಟ್ ಎಲ್ಲ ಕಮ್ಮಿನೇ ಇತ್ತು. ಇಂಡೋರ್ ಪ್ಲ್ಯಾಂಟು ಮತ್ತು ಔಟ್ಡೋರ್ ಪ್ಲ್ಯಾಂಟು ಎಲ್ಲ ಚೆನ್ನಾಗಿ ಒಳ್ಳೆ ರೇಟಲ್ಲೇ ಇತ್ತು. ಸೊ ನಾವಿಲ್ಲಿ ಒಂದು 3 ದಾಸವಾಳ ಗಿಡ ತೊಗೊಂಡು, ನಾನು ಪಾಟ್ ತೊಗೋಬೇಕಾಗಿತ್ತು ಅಂತ ಹೇಳಿ ಬೇರೆ ನರ್ಸರಿಗೆ ಹೋಗಿದ್ದು. ಪಾಟ್ ಇಲ್ಲಿ ಇರಲಿಲ್ಲ, ಬಟ್ ಇಲ್ಲಿ ಯಾರು ಜಾಸ್ತಿ ಕೆಲಸದವ್ರು ಇರಲಿಲ್ಲ. ಭಾನುವಾರ ಆಗಿದ್ದರಿಂದ ಎಲ್ಲರೂ ಕೂಡ ರಜೆಯಲ್ಲಿದ್ದಾರೆ ಅಂತ ಹೇಳಿದರು. ಅಲ್ಲಿ ಇದ್ದಿದ್ದೇ 2 ಜನ ಇದ್ದಿದ್ದು. ಸೊ ಅವ್ರ ಹತ್ರನೇ ಮಾತಾಡಿಕೊಂಡು 3 ಗಿಡನ ತೊಗೊಂಡು ಬಂದ್ವಿ. ನನಗೆ ದಾಸವಾಳದ ಗಿಡ ಬೇಕು ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನು ಒಂದು ಆರೆಂಜ್ ಕಲರು, ಇನ್ನೊಂದು ಕ್ರೀಮಿ ವೈಟ್ ಕಲರು, ಸೊ ಹಾಗೆ ಇನ್ನೊಂದು ಸ್ವಲ್ಪ ಯೆಲ್ಲೋ ಕಲರಲ್ಲಿ, ಅದೇ ಒಳಗಡೆ ಪಿಂಕ್ ಇದೆ, ಸ್ವಲ್ಪ ಯೆಲ್ಲೋ ಕಲರಲ್ಲಿ ತೊಗೊಂಡಿದ್ದು. ನನ್ನ ತಂಗಿಗೆ ಹೇಳಿದೆ ಸೆಲೆಕ್ಟ್ ಮಾಡಿಕೊಡು ಗಿಡನ ಅಂತ, ಯಾಕಂದರೆ ಅವಳು ಚೆನ್ನಾಗಿ ಗಿಡಗಳ ಸೆಲೆಕ್ಟ್ ಮಾಡ್ತಾಳೆ. ಹಾಗಾಗಿ ಅವಳ ಕೈಲೇ ನೀನೇ ಸೆಲೆಕ್ಟ್ ಮಾಡಿಬಿಟ್ಟು ತೆಕ್ಕೊಟ್ಬಿಡು ಅಂತ ಹೇಳಿದೆ. ಸೊ ಇಲ್ಲಿಂದ ಪಾಂಡಿಚೇರಿ ಹೋಗೋವರೆಗೂ ಇರಬೇಕಲ್ವ ಗಿಡಗಳು, ಹಾಗಾಗಿ ಚೆನ್ನಾಗಿರೋಂಥ ಸೆಲೆಕ್ಟ್ ಮಾಡಿಕೊಡು ಅಂತ ಹೇಳಿದೆ. ಒಂದು 3 ಗಿಡನ ಸೆಲೆಕ್ಟ್ ಮಾಡಿ ಇಟ್ಟಿದ್ಲು. ನೋಡಿ ಈ ಥರ ತಗೋ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಹಾಗೆ ಅವಳು ಕೂಡ 1-2 ಗಿಡನ ತಗೊಂಡು, ಈ ನರ್ಸರಿ ಸುತ್ತಮುತ್ತ ಒಂದ್ಸಲ ತೋರಿಸ್ಬಿಡ್ತೀನಿ ಎಷ್ಟು ದೊಡ್ಡ ನರ್ಸರಿ ಅಂತ. ಹಾಗೆ ಒಂದ್ಸಲ ಈ ನರ್ಸರಿ ಸುತ್ತಮುತ್ತ ತೋರಿಸ್ಬಿಡ್ತೀನಿ ಎಷ್ಟು ದೊಡ್ಡ ನರ್ಸರಿ ಅಂತ. ಸೊ ನನಗೆ ಅಲ್ಲಿ ಹ್ಯಾಂಗ್ ಮಾಡಿದಾರಲ್ಲ ಆ ಗಿಡಗಳು ತುಂಬ ಇಷ್ಟ ಆಯಿತು. ಬಟ್ ಅಲ್ಲಿ ಬರೋದೇ ಇಲ್ಲ, ತಗೊಂಡೋಗಿ ಹಾಕಿದ್ರು ಶೆಕೆಗೆ ಹಾಗೆ ಹಳದಿ ಬಣ್ಣಕ್ಕೆ ತಿರುಗಿ ಹಾಳಾಗಿ ಹೋಗ್ಬಿಡುತ್ತೆ. ಪಾಂಡಿಚೇರಿಲಿ ನಮ್ಮ ಮನೇಲಿ ಹಾಕಿರುವಂಥ ಗಿಡಗಳು 50% ಹಾಸನಲ್ಲಿ ತಂದಿರೋದು, ಬೆಂಗಳೂರಲ್ಲಿ ತಂದಿರೋವಂಥದ್ದು. ಇನ್ನು ಉಳಿದದ್ದೆಲ್ಲ ಅಲ್ಲಿ ತಗೊಂಡು ಬಂದಿರೋದೇ. ಜಾಸ್ತಿ ಗಿಡಗಳು ಬರೋದಿಲ್ಲ, ಆದ್ರೂ ಆಸೆ ಬಿಡೋದಿಲ್ಲ, ತಗೊಂಡು ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ನನ್ನ ತಂಗಿ ರೋಸ್ ಪ್ಲ್ಯಾಂಟ್ ಬೇಕು ಅಂತ ಕೇಳಿ 1-2 ರೋಸ್ ಪ್ಲ್ಯಾಂಟ್ ಕೂಡ ತಗೊಂಡ್ಲು. ಇದು ಕೂಡ 50 ರೂಪೀಸೇ ಇದ್ದಿದ್ದು. ಚೆನ್ನಾಗಿತ್ತು, ಕಲರ್ ಎಲ್ಲ ಒಳ್ಳೆ ಕಲರ್ ಇಟ್ಕೊಂಡಿದ್ರು, ಚೆನ್ನಾಗಿದ್ದು. 1-2 ತಗೊಂಡ್ಲು. ಹಾಗೆ ಈ ನರ್ಸರಿಲಿ ನಾನೊಂದು 3 ದಾಸವಾಳ ಗಿಡ ತಗೊಂಡೆ, ಅವಳೊಂದು 2 ರೋಸ್ ಪ್ಲ್ಯಾಂಟ್ ತಗೊಂಡ್ಲು. ಇಷ್ಟನ್ನ ಕಾರಲ್ಲಿ ಹಾಕೊಂಡು, ಇನ್ನು ಪಾಟ್ ಏನು ತಗೊಂಡಿರ್ಲಿಲ್ವಲ್ಲ, ಸೊ ಹಾಗೆ ಬೇರೆ ನರ್ಸರಿಗೆ ಹೋದ್ವಿ. ಪಾಟ್ ನೋಡೋಣ ಅಂತ ನಾವು ಬಂದಿದ್ದು 3ನೇ ನರ್ಸರಿಗೆ. ಇದು ಕಾರ್ತಿಕ್ ನರ್ಸರಿ ಅಂತ ಹೆಸರು. ತುಂಬಾನೇ ಚೆನ್ನಾಗಿದೆ ನರ್ಸರಿ, ತುಂಬಾ ದೊಡ್ಡ ನರ್ಸರಿ. ಸೊ ಪಾಟ್ಗಳೆಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ತುಂಬಾ ದೊಡ್ಡ ಪಾಟ್ಗಳೆಲ್ಲ ಇಟ್ಕೊಂಡಿದ್ರು. ಸೊ ನಾವು ಪಾಟು ಮತ್ತೆ ಗಿಡನ ನೋಡೋದ್ರಕ್ಕಿಂತ ಇಲ್ಲಿ ಒಂದು ಚಿಕ್ಕದಾಗಿ ಸೀರೆ ಶಾಪ್ನ ಮಾಡ್ಕೊಂಡಿದ್ರು. ನನಗೆ ಅದು ತುಂಬ ಇಷ್ಟ ಆಯಿತು. ನಾನು ಇಲ್ಲೊಂದು ಸೀರೆ ಕೂಡ ತಗೊಂಡೆ. ಸೊ ಅದಕ್ಕಿಂತ ಅವರು ಮಾತಾಡ್ಸಿದ್ದು ನನಗೆ ಭಾಳ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾತಾಡಿದರು. ಸೊ ಹಾಗೆ ಗಿಡನೂ ಕೂಡ ತುಂಬ ರೇಟ್ ಕಮ್ಮಿ ಮಾಡಿ ಕೊಟ್ಟರು. ಅದ್ರ ಕಲರ್ಸ್ ಇದೆ ನನಗೆ, ಕಾಂಟ್ರಾಸ್ಟ್ ಚೆನ್ನಾಗಿದೆ. ತಗೊಂಡ್ರೆ ಚೆನ್ನಾಗಿ ವೈನ್ ಕಲರ್. ಹಾಗೆ ಇವ್ರ ಬಗ್ಗೆನೇ ಹೇಳಿದ್ದಂಥದ್ದು ನಾನು. ಈ ನರ್ಸರಿಲಿ ಚಿಕ್ಕದಾಗಿ ಒಂದು ಶಾಪ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ಸೀರೆಗಳನ್ನೆಲ್ಲ ತೋರಿಸಿದ್ರು. ಸೊ ಅಷ್ಟೇ ಚೆನ್ನಾಗಿ ಮಾತಾಡಿಸಿದ್ರು. ಎಷ್ಟೋ ದಿನದ ಪರಿಚಯ ಅನ್ನೋ ರೀತಿಲಿ ಕ್ಲೋಸ್ ಆಗಿ ಮಾತಾಡಿದ್ರು. ಸೊ ಅದೇ ಮುಖ್ಯ ಅಲ್ವಾ. ಹಾಗೆ ಸೀರೆ ಕಲೆಕ್ಷನ್ ಕೂಡ ತುಂಬ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು. ನಾನು ಇವಾಗ ನೋಡ್ತಾ ಇದ್ದೀನಲ್ಲ ಬನಾರಸಿ ಸೀರೆ, ಸೊ ಇದನ್ನು ತಗೊಂಡು ನನಗಂತೂ ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಅನ್ನಂಗಿತ್ತು. ಅಷ್ಟು ಚೆನ್ನಾಗಿ ಕಲೆಕ್ಷನ್ನ ಇಟ್ಕೊಂಡಿದ್ದಾರೆ. ಸೀರೆ ಕಲೆಕ್ಷನ್ ಸ್ವಲ್ಪ ಕಮ್ಮಿನೇ ಇದ್ದಿದ್ದಂಥದ್ದು, ಬಟ್ ಆದರೆ ಸೆಲೆಕ್ಟೆಡ್ ಕಲೆಕ್ಷನ್ ಇಟ್ಕೊಂಡಿದ್ದಾರೆ. ಸೊ ನೋಡಿದ ತಕ್ಷಣ ತೊಗೊಬೇಕು ಅನ್ನೋ ರೀತಿಲಿ ಕಲೆಕ್ಷನ್ನ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಅವ್ರ ಮಾತು ಅಷ್ಟೇ ರೆಸ್ಪೆಕ್ಟ್ ಮಾಡಿ ಮಾತಾಡ್ಸಿದ್ದಂಥದ್ದು ಕಸ್ಟಮರ್ನ. ನನಗದು ತುಂಬ ಎಸ್ಪೆಷಲಿ ತುಂಬ ಇಷ್ಟ ಆಯಿತು. ಹಾಗೆ ಇವತ್ತಿನ ಕಾಲದಲ್ಲಿ ಜನರ ಜೊತೆಗೆ ಈ ರೀತಿ ಓಪನ್ ಅಪ್ ಆಗಿ ಮಾತಾಡೋದು ತುಂಬಾ ಕಮ್ಮಿ. ಸೊ ಅದರಲ್ಲೂ ಇವ್ರು ಇಷ್ಟೊಂದು ಓಪನ್ ಅಪ್ ಆಗಿ ಮಾತಾಡಿದ್ದು ನನಗಂತೂ ನಮಗೆ ರಿಲೇಟೆಡ್ ಆಗಿತ್ತು. ಸೊ ಯಾರೋ ಪರಿಚಯ ಇದ್ದವ್ರ ಜೊತೆನೇ ಮಾತಾಡ್ತಾ ಇದ್ದೀವಿ ಅನ್ನೋ ರೀತಿಲಿ ಅನ್ನಿಸ್ತು ನನಗೆ. ಸೊ ಹಾಗೆ ನನ್ನ ತಂಗಿ ಕೂಡ ಅಲ್ಲಿ ಒಂದು 15 ದಾಸವಾಳ ಗಿಡ
ಗಿಡಗಳನ್ನ ತಗೊಂಡ್ಲು. ಸೊ ಮೊದಲೇ ನಾವು ಇಲ್ಲಿಗೆ ಬರಬೇಕಾಗಿತ್ತು ಅಂತ ಅನ್ಸುತ್ತೆ. ಸೊ ನಾನು ಅದಕ್ಕೆ ಹೇಳಿದ್ದು ಒಂದು 2-3 ನರ್ಸರಿಗಳನ್ನ ಓಡಾಡಿ ರೇಟ್ನ ವಿಚಾರಿಸಿ ಆಮೇಲೆ ಗಿಡನ ತಗೊಳ್ಳಿ ಅಂತ ಹೇಳಿ. ನನಗೆ ಒಂದು ಗಿಡಕ್ಕೆ 30 ರೂಪಾಯಿ ಅನ್ನಂಗೆ ಹಾಕೊಟ್ರು ಇವರು. ಸೊ ವರ್ತ್ ಇತ್ತು ಅಂತ ಅನಿಸ್ತು ನನಗೆ. ಸುಮಾರು ಒಂದು 15 ಮೇಲೆ ಗಿಡನ ತಗೊಂಡ್ಲು. ಹಾಗೆ ಈ ದೊಡ್ಡ ಆಲಮರದ ವ್ಲಾಗ್ ನಿಮಗೆ ಇಷ್ಟ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.